ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಾಗೆ 12ನೇ ಕಂತಿನಲ್ಲಿ ಈಗಾಗಲೇ ಹಣ ಯಾರಿಗೂ ಕೂಡ ಬಂದಿಲ್ಲ. ಸೊ ಅದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ನ ನೀಡಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಗಳು ನಿಮಗೆ ಫಾಸ್ಟಾಗಿ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ರು ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಯೂಸ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಾಗೆ 12ನೇ ಕಂತಿನಲ್ಲಿ ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಹತ್ತತ್ರ 1,10,00,000 ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ. 11ನೇ ಕಂತಿನ ಹಣನೇ ಬಂದಿಲ್ಲ, 12ನೇ ಕಂತಿನ ಹಣದಲ್ಲಿ ಯಾರಿಗೂ ಕೂಡ ಬಂದಿಲ್ಲ. ಸೊ ಸಾಕಷ್ಟು ಮಹಿಳೆಯರು ಈ ಹಣಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀರ. ಇದಕ್ಕೆ ಸರಿಯಾಗಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನು 8ರಿಂದ 10 ದಿನದ ಒಳಗಾಗಿ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳವರ ಅಕೌಂಟಿಗೆ ಹಣ ಜಮಾ ಆಗುತ್ತೆ. ಈಗಾಗಲೇ ಟ್ರೆಜರಿಗೆ ಹೋಗಿದೆ ಹಣ, ನಮ್ಮ ಸರ್ಕಾರದಿಂದ ಟ್ರೆಜರಿಗೆ ಹೋಗಿದೆ. ಟ್ರೆಜರಿ ಕಡೆಯಿಂದ DBT ಮೂಲಕ ಆಯಾಯ ಯೋಜನೆಗೆ ಅರ್ಹರು ಯಾರ್ಯಾರಿದ್ದೀರೋ ಅವರೆಲ್ಲರಿಗೂ ಕೂಡ ಹಣ ಜಮಾ ಆಗುತ್ತೆ. 8ರಿಂದ 10 ದಿನದ ಒಳಗಾಗಿ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಯೋಜನೆಯನ್ನು ತಂದಿರೋದೇ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಈ ಒಂದು ಯೋಜನೆನ ನಾವು ಜಾರಿಗೊಳಿಸಿರೋದು. ಹಾಗಾಗಿ ಈ ಒಂದು ಯೋಜನೆನ ಯಾವುದೇ ರೀತಿಯಾದಂಥ ಕ್ಯಾನ್ಸಲ್ ಮಾಡುವಂಥದ್ದೇ ನಮ್ಮಲ್ಲಿ ನಿರ್ಧಾರ ಇಲ್ಲ. ಸೊ 5 ವರ್ಷ ಏನು ಗ್ಯಾರಂಟಿನ ನಾವು ಕೊಡ್ತೀವಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೀವೋ ಅದೇ ರೀತಿಯಾಗಿ 5 ವರ್ಷ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಈ ಯೋಜನೆನ. ಸೊ ಈಗಾಗಲೇ ಕೆಲವೊಂದಿಷ್ಟು ಜನರು ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರಿ. ಅವರೆಲ್ಲರನ್ನೂ ಕೂಡ ವೆರಿಫಿಕೇಷನ್ ಮಾಡಿ ಈಗ ಯಾರ್ಯಾರು ಅರ್ಹರಿದ್ದೀರೋ ಅವರೆಲ್ಲರಿಗೂ ಕೂಡ ಹಣನ ಹಾಕ್ತೀವಿ. ಈಗಾಗಲೇ ಅರ್ಹರಿರೋರನ್ನು ಕೂಡ ನಾವು ಹಣ ಹಾಕಿಲ್ಲ, ಆದರೆ ಇನ್ನೊಂದು 8ರಿಂದ 10 ದಿನದ ಒಳಗಾಗಿ ಯಾರ್ಯಾರು ಅರ್ಹರಿದ್ದೀರೋ ಅವರೆಲ್ಲರ ಖಾತೆಗೂ 2,000 ರೂಪಾಯಿ ಹಣನ ಜಮಾ ಮಾಡ್ತೀವಿ. ಜೂನ್ ತಿಂಗಳು ಹಾಗೆ ಜುಲೈ ತಿಂಗಳು ಎರಡೂ ಹಣನೂ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಸೊ ಈ ರೀತಿ ಭರವಸೆ ಈಗಾಗಲೇ ಸಾಕಷ್ಟು ಬಾರಿ ಆಗಿದ್ರೂ ಕೂಡ ಈ ಒಂದು ಭರವಸೆ ಸ್ವಲ್ಪ ಹೋಪ್ಸನ್ನು ಇಟ್ಕೊಂಡಿದೆ. ಇನ್ನೊಂದು 8ರಿಂದ 10 ದಿನದ ಒಳಗಾಗಿ ಎಲ್ಲರ ಖಾತೆಗೂ ಬರ್ಬೋದು ಅನ್ನೋ ಹೋಪ್ಸ್ ಇದೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ ಮೀಡಿಯಾದವರು ಕೂಡ ಡೈಲಿ ಕ್ವೆಶನ್ನ ಕೇಳ್ತಾ ಇದ್ದಾರೆ. ಎಲ್ಲೇ ಒಂದು ಮೀಟಿಂಗಿಗೆ ಹೋದ್ರು, ಎಲ್ಲೇ ಒಂದು ಸಭೆಗೆ ಹೋದರೂ ಕೂಡ CMಗಾಗಿರ್ಬೋದು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗಾಗಿರ್ಬೋದು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದ್ದಾರೆ. ಈಗಾಗಲೇ ಹಣ ಹಾಕಿಲ್ಲಲ್ಲ, ಯಾಕೆ 2 ತಿಂಗಳ ಹಣ ಇನ್ನೂ ಕೂಡ ಹೋಗಿಲ್ಲ, ಜನಗಳು ಇದಕ್ಕೆ ಈಗಾಗಲೇ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇದ್ದಾರೆ. ಸೊ ನೀವು ಹಾಕ್ತೀರಾ ಇಲ್ವಾ, ಕರೆಕ್ಟಾಗಿ ಸ್ಪಷ್ಟನೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಎಲ್ಲೇ ಹೋದರೂ ಕೂಡ ಮೀಡಿಯಾದವರು ಬಿಡ್ತಾನೆ ಇಲ್ಲ, ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ಹಣ ಹಾಕ್ತಾರೆ, ಇನ್ನೊಂದು 8ರಿಂದ 10 ದಿನದೊಳಗಾಗಿ ಹಾಕ್ಬೋದು ಅನ್ನೋ ಹೋಪ್ಸ್ ಇದೆ. ಸೊ ಸರ್ಕಾರಕ್ಕೆ ಪ್ರೆಷರ್ ಕೂಡ ಜಾಸ್ತಿ ಇದೆ. ವಿಪಕ್ಷಗಳು ಕೂಡ ಸರ್ಕಾರದ ಬಳಿ ಹಣ ಇಲ್ಲ, ಇನ್ನು ಮುಂದೆ ಈ ಯೋಜನೆಗಳನ್ನೆಲ್ಲದನ್ನು ಕೈ ಬಿಡ್ತಾರೆ, ಇವರು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದ್ರಿಂದ ಇವರಿಗೂ ಪ್ರೆಷರ್ ಜಾಸ್ತಿ ಇದೆ ಸರ್ಕಾರಕ್ಕೆ. ಸೊ ಇಮ್ಮಿಡಿಯೇಟ್ ಆಗಿ ಅವರು ಹಣನ ರಿಲೀಸ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಹಣ ಬರುತ್ತೆ ಸದ್ಯದಲ್ಲೇ ಅಂತ ಹೇಳ್ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.